ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಅಡಿಕೆ ಎಲ್ಲ ಕೊನೆ ಹಂತದಲ್ಲಿದೆ ಒಣಗುವಂಥದ್ದು. ಇನ್ನು ಮೇ ತಿಂಗಳ ನಂತರ ಮಳೆ ಬರ್ತದೆ. ಎಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಿಳಿ ಅಡಿಕೆ ಮಾಡುವವರೆಲ್ಲ ಅಡಿಕೆಯನ್ನು ಒಣಗಿಸಿ ನೋಡಿ ಕೇಳ್ತಾರೆ ನಿಮಗೆ, ಅಂದರೆ ಸರಿಯಾಗಿ ಒಣಗಿದರೆ ಈಗ ಕಟ ಶಬ್ದ ಬರ್ತದೆ. ಈ ನಂತರ ಇದು 40-45 ದಿನ ಬಿಸಿಲಿಗೆ ಹಾಕಬೇಕು ಇದನ್ನು. ಆಮೇಲೆ ಮೂಟೆ ಕಟ್ಟಿ ಇಟ್ಟುಬಿಡೋದು ಹಳೆ ಅಡಿಕೆ ಮಾಡಲಿಕ್ಕೆ. ಇದು 1 ವರ್ಷ ಪೆಂಡಿಂಗ್ ಇಟ್ಟರೆ ಕಡಿಮೆ ಅಂತ ಹೇಳಿದರೆ ನಮಗೆ ಒಂದು 100 ರೂಪಾಯಿ ಹೆಚ್ಚು ಸಿಗ್ತದೆ. ಈಗಲೇ ನಾವು ಇದನ್ನು ಸಿಪ್ಪೆ ಸುಲಿದು ಮಾರಾಟ ಮಾಡಿದರೆ ಕಡಿಮೆ ಒಂದು 100 ರೂಪಾಯಿ ಕಮ್ಮಿ ಇದು ರೇಟು. ಕೆಲವು ಸಲ ಒಂದು 50 ರೂಪಾಯಿ ಎವರೇಜಲ್ಲಿ ಇರ್ತದೆ ಹೆಚ್ಚು ಕಡಿಮೆ. ಆದರೆ 1 ವರ್ಷ ಹಳೆದು ಮಾಡಿದರೆ ನಮಗೆ ಸ್ವಲ್ಪ ರೇಟು ಹೆಚ್ಚು ಸಿಗ್ತದೆ ಸ್ನೇಹಿತರೆ. ಇದಕ್ಕೀಗ ಸದ್ಯಕ್ಕೆ ಹಳೆ ಅಡಿಕೆ ಮಾಡಿದರೆ 550 ರೂಪಾಯಿ ರೇಟ್ ಇದೆ. ಈಗಲೇ ಈಗ ಇದು ಹೊಸ ಅಡಿಕೆ ಅಂತ ಯಾವುದಕ್ಕೆ ಹೇಳೋದಂತ ಹೇಳಿದರೆ ಇದಕ್ಕೆ. ಇದು ಈಗ ನೋಡಿ ಬಿಸಿಲಲ್ಲಿ ಈಗ ಅಷ್ಟೇ ಒಣಗ್ತಾ ಇದೆ. ಇದನ್ನು ಈಗಲೇ ನಾವು ಸಿಪ್ಪೆ ಸುಲಿದು ಕೊಟ್ಟರೆ ಸಾಧಾರಣ ಒಂದು 490 ರೂಪಾಯಿ ಏನೋ ಇದೆ ಸ್ನೇಹಿತರೆ. ಈಗ ಇಷ್ಟು ಒಳ್ಳೆಯ ದರ ಇದ್ದ ಕಾರಣ ಎಲ್ರಿಗೂ ಅಡಿಕೆ ತೋಟ ಮಾಡೋದೇ ಒಂದು ಕನಸು ಮತ್ತು ಅದೇ ಕೆಲಸ ಕೂಡ. ಸಾಕಷ್ಟು ಕಡೆ ಕೃಷಿ ಜಮೀನು ವಿಸ್ತರಣೆ ಆಗ್ತಾಯಿದೆ ಅಡಿಕೆ ಕೃಷಿದ್ದು. ಹಾಗಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ ಅಡಿಕೆ ಕೃಷಿಕರು ಸ್ವಲ್ಪ ನಾವು ಬುದ್ಧಿವಂತರಾಗಬೇಕು. ಈಗಲೇ ನಾವು ತಲೆ ಖರ್ಚು ಮಾಡಬೇಕು ಸ್ನೇಹಿತರೆ. ನಾವು ಒಂದು ಗಾದೆ ಇದೆ, ಬೆಂಕಿ ಬಿದ್ದಾಗ ಬಾವಿ ತೋಡುದು ಅಂತ ಹೇಳ್ತಾರೆ. ಹಾಗೆ ಆಗಬಾರ್ದಲ್ವಾ? ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾನು ನೋಡಿದ ಮಟ್ಟಿಗೆ ಎಲ್ಲ ಅಡಿಕೆ ತೋಟದ ಕೃಷಿಕರಲ್ಲೂ ಅಡಿಕೆ ತೋಟ ಖಾಲಿ ಕೇವಲ ಅಡಿಕೆ ಗಿಡಗಳು ಮಾತ್ರ ಇರುವುದು. ಅಡಿಕೆ ತೋಟದ ಎಡೆಯಲ್ಲಿ ಎಷ್ಟು ಜಾಗ ಇದೆ, ಬೇಕಾದಷ್ಟು ಜಾಗ ಇದೆ ಅಲ್ವಾ? ಏನಾದರೂ ಎಡೆ ಕೃಷಿ ಮಾಡುವ. ಹಾಗಾದರೆ ಮಾತ್ರ ರೇಟು ಕಮ್ಮಿ ಆದರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ಒಂದು ಇನ್ಕಮ್ ಬೇರೆ ರೀತಿಯಲ್ಲಿ ಬರಬೇಕಲ್ವ? ಅದಕ್ಕೆ ಬೇಕಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಇದರಲ್ಲಿ 2 ವಿಷಯ ಇದೆ ಸ್ನೇಹಿತರೆ. ಒಂದು, ಅಡಿಕೆ ತೋಟದ ಒಳಗಡೆ ಅತ್ಯುತ್ತಮ ದರ ಕೊಡುವಂತಹ ಜಾಯಿಕಾಯಿ ಗಿಡದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇನ್ನೊಂದು, ಯಾವುದೇ ರೀತಿಯ ಗೊಬ್ಬರವನ್ನು ಕೊಡದೆ ನಾನು ಒಂದು ಬಾಳೆ ತೋಟ ಮಾಡಿದ್ದೇನೆ ಸ್ನೇಹಿತರೆ. ಯಾವುದೇ ರೀತಿಯ ಗೊಬ್ಬರವನ್ನು ನಾನು ಕೊಡಲಿಲ್ಲ. ಅದನ್ನು ಕೆಲವು ತಿಂಗಳುಗಳ ಹಿಂದೆ, ಅಂದರೆ ಅದು ಈಗ ಬಾಳೆ ನಾಟಿ ಮಾಡಿ ನಾನು 5.5 ತಿಂಗಳಾಗಿದೆ. 4 ತಿಂಗಳ ಹಿಂದೆ ನಮ್ಮ ಸಂಪೂರ್ಣ ಸಹಜ ಕೃಷಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಶಿವಪ್ರಸಾದ್ ಮಲೆಬೆಟ್ಟು. ಅವರು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ. ಒಳ್ಳೆಯ ವ್ಯೂಸನ್ನು ಕೂಡ ಪಡೆದಿತ್ತು. ಸಣ್ಣ ಗಿಡ ಇರುವಾಗ ತೋರಿಸಿದ್ದು. ಆದರೆ ಯಾವುದೇ ರೀತಿಯ ಗೊಬ್ಬರವನ್ನು ನಾನು ಕೊಡಲಿಲ್ಲ ಅಂತ. ಅದರ ಬಗ್ಗೆ ಸ್ವಲ್ಪ ಅದು ಹೇಗೆ ಆಗಿದೆ, ಬಾಳೆ ಗಿಡ ಹೇಗೆ ಬೆಳೆದಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸಂಪೂರ್ಣವಾಗಿ ಶೂನ್ಯ ಬಂಡವಾಳ ಪದ್ಧತಿಯಲ್ಲಿ ನೇಂದ್ರ ಬಾಳೆ ಗಿಡವನ್ನು ನಾನು ನಾಟಿ ಮಾಡಿದ್ದು. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲೇ ಕೊಡ್ತೇನೆ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಈ ಜಾಯಿಕಾಯಿ ಗಿಡದ ಬಗ್ಗೆ. ಯಾಕಿದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಅಡಿಕೆ ತೋಟದ ಒಳಗಡೆ ಅತ್ಯುತ್ತಮವಾದ ಎಡೆಕೃಷಿ. ಯಾಕೆ ಅತ್ಯುತ್ತಮವಾದ ಎಡೆಕೃಷಿ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಅಡಿಕೆ ತೋಟದ ಒಳಗಡೆ ನೆರಳಿನಲ್ಲಿ ಬೆಳೆಯುವಂಥ ಒಂದು ಎಡೆಕೃಷಿ. ಅಂದರೆ ಅಡಿಕೆ ತೋಟದ ಒಳಗಡೆ 50% ನೆರಳಿರ್ತದೆ. ಇಂಥ ನೆರಳಿನಲ್ಲಿ ಎಲ್ಲ ಕೃಷಿಗಳು ಮಾಡಲಿಕ್ಕೆ ಆಗೋದಿಲ್ಲ. ನೆರಳಿನಲ್ಲಿ ಬೆಳೆಯುವಂಥದ್ದೇ ಆಗಬೇಕು. ನಾವು ಯಾವುದನ್ನು ತಂದು ಹಾಕಿದರೆ ಅದರಲ್ಲಿ ಇಳುವರಿ ಬರುವುದಿಲ್ಲ. ಹಾಗಾದರೆ ಈ ಜಾಯಿಕಾಯಿಗೆ ಹೇಗೆ? ಜಾಯಿಕಾಯಿಗೆ 50% ನೆರಳು ಬೇಕು ಅಷ್ಟೇ. ಈ ತೋಟದೊಳಗೆ, ನಮ್ಮ ಅಡಿಕೆ ತೋಟದ ಒಳಗಡೆ ಅದು ಸರಿಯಾಗಿ ಇರ್ತದೆ, 50% ನೆರಳಿರ್ತದೆ. ಹಾಗಾಗಿ ಒಳ್ಳೆಯ ಗುಣಮಟ್ಟದಲ್ಲಿ ಬೆಳೀತದೆ. ಇನ್ನೊಂದು ಏನಂತ ಹೇಳಿದರೆ ನೀರು. ಇದಕ್ಕೆ ನೀರು ಕೂಡ ಹೆಚ್ಚು ಬೇಡ. ಈ ನಮ್ಮ ಅಡಿಕೆ ತೋಟಕ್ಕೆ ನಾವು ಎಷ್ಟು ಕೊಡ್ತೇವೋ ಅಷ್ಟೇ ನೀರನ್ನು ಹೀರಿಕೊಂಡು ಅದು ಕೂಡ ಬೆಳೀತದೆ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಇದಕ್ಕೆ ಯಾವುದೇ ಸದ್ಯಕ್ಕೆ ರೋಗ ಬಾಧೆ ಇಲ್ಲ ಸ್ನೇಹಿತರೆ. ಅದೊಂದು ಖುಷಿಯ ವಿಚಾರ. ಯಾಕಂತ ಹೇಳಿದರೆ ಈಗ ಎಲ್ಲ ಕೃಷಿಗಳು ಕೂಡ ನಮಗೆ ರೋಗ ಬಾಧದ್ದೇ ಒಂದು ಸಮಸ್ಯೆ. ಯಾವುದೇ ಕೃಷಿ ಮಾಡಲಿ, ಅಡಿಕೆ ಅಂತೂ ಹೇಳುವುದೇ ಬೇಡ, ವಿಚಿತ್ರ ರೀತಿಯ ರೋಗಗಳೆಲ್ಲ ಬರ್ತಾಯಿದೆ. ಆದರೆ ಈಗ ಸದ್ಯಕ್ಕೆ ಈ ಜಾಯಿಕಾಯಿ ಗಿಡಕ್ಕೆ ಯಾವುದೇ ರೋಗ ಬಾಧೆ ಇಲ್ಲ. ಹಾಗಾಗಿ ಇದಕ್ಕೆ ನಾವು ಇಂಥದ್ದೇ ಮದ್ದು ಹೊಡಿಬೇಕು ಅಂಥದ್ದು ಏನೂ ಗೊಡವೆ ಇಲ್ಲ. ಇದರಲ್ಲಿ ಎಂಥ ಉತ್ಪನ್ನ ಅಂತ ಹೇಳ್ತೇನೆ ನಿಮಗೆ. ಇದರಲ್ಲಿ 2 ರೀತಿಯ ಉತ್ಪನ್ನ ನಮಗೆ ಮಾರಾಟ ಮಾಡಲಿಕ್ಕೆ ಸಿಗ್ತದೆ ಸ್ನೇಹಿತರೆ. ಈಗ ನಿಮಗೆ ಈ ರೀತಿ ಹಣ್ಣಾದ ರೀತಿಯಲ್ಲಿ ಕಾಣ್ಬೋದು. ಆದರೆ ಇದು ಈಗ ಹಣ್ಣಾಗಿಲ್ಲ, ಇದು ಹಳದಿ ಕಲ್ಲರಲ್ಲಿ ಇರುವುದು ಮಾತ್ರ. ಇದು ಹಣ್ಣಾದ್ರೂ ಹೀಗೇನೆ. ಕೆಲವರಿಗೆ ಅನಿಸ್ಬೋದು ಇದನ್ನು ಏನು ಹೇಗೆ ಮಾಡೋದು ಅಂತ. ಇದು ನಮಗೆ ಗಿಡವೇ ಹೇಳ್ತದೆ, ಇನ್ನೊಂದು ನಮಗೆ ಕೊಯ್ಯಬಹುದು ಅಂತ ಗಿಡವೇ ಹೇಳ್ತದೆ. ಹೇಗೆ ಹೇಳ್ತದೆ ನೋಡಿ, ಇಲ್ಲಿ ಹೇಳಿದೆ, ಇಲ್ಲಿ ನಿಮಗೆ ಕಾಣಬಹುದು. ಈ ರೀತಿಯಲ್ಲಿ ಚೆನ್ನಾಗಿ ಬಲಿತಾಗ ಈ ರೀತಿ ಅದು ಬಿರುಕು ಬಿಡ್ತದೆ ನೋಡಿ, ಓಪನ್ ಅದು ಕಾಣ್ತದೆ ನಿಮಗೆ ನೋಡಿ. ಅದು ಆ ರೀತಿಯಲ್ಲಿ ಹಣ್ಣಾದಾಗ ಮೃದುವಾಗಿರ್ತದೆ ನೋಡಿ. ಈ ತೊಟ್ಟು ಮೃದುವಾಗಿರ್ತದೆ, ಕೊಯ್ಲಿಕ್ಕೆ ಭಾರಿ ಸುಲಭ. ಇಲ್ಲಿ ಇನ್ನು ಹಿಂಗೆ 3 ಉತ್ಪನ್ನ ಕಾಣ್ತದೆ ನೋಡಿ. ಇದು ಒಂದು ಸಿಪ್ಪೆ ಮೊದಲನೇದಾಗಿ. ಈ ಸಿಪ್ಪೆ ಸ್ವಲ್ಪ ಹುಳಿಯ ಅಂಶ ಇದೆ ಸ್ನೇಹಿತರೆ. ಹಾಗಾಗಿ ಉಪ್ಪಿನಕಾಯಿ ಹಾಕಲಿಕ್ಕೆ ಭಾರಿ ಚೆಂದ ಇದೆ. ಅಷ್ಟೇ ಅಲ್ಲದೆ ಇದನ್ನು ವೈನ್ ಮಾಡಲಿಕ್ಕೆ ಆಗ್ತದೆ, ಮತ್ತು ಜೆಲ್ಲಿ ಜಾಮ್ ಇಂಥದ್ದೆಲ್ಲ ಉತ್ಪನ್ನ ನಾವು ಮಾಡಲಿಕ್ಕೆ ಆಗ್ತದೆ.
ಆದರೆ ಇದಕ್ಕೆ ಸದ್ಯಕ್ಕೆ ಈಗ ಯಾವುದೇ ಮಾರುಕಟ್ಟೆ ಇಲ್ಲ. ಯಾಕಂತ ಹೇಳಿದರೆ ಅಷ್ಟೊಂದು ಪ್ರಚಲಿತದಲ್ಲಿ ಇಲ್ಲ ಅದೆಲ್ಲ. ಕೆಲವು ಕಡೆ ಈಗ ಒಂದು ಕೆ ಜಿಗೆ 10 ರೂಪಾಯಿಗೆ ಏನೋ ಸಿಗಿತಾರಂತೆ. ಅದು ನಮಗೆ ಅಷ್ಟೊಂದು ಒಳ್ಳೆಯ ದರ ಅಲ್ಲ. ನಮಗೆ ಇದರಿಂದ ಲಾಭ ಏನಂತ ಹೇಳಿದರೆ, ಸಿಪ್ಪೆಯಿಂದ ನಾವು ಹೀಗೆ ತೋಟಕ್ಕೆ ಹಾಕಿಬಿಟ್ರೆ ನಮಗೆ ಅದು ಎರೆಹುಳಗಳಿಗೆ, ಜೀವಿಗಳಿಗೆಲ್ಲ ಒಂದು ಔಷಧೀಯ ಗುಣದ ಒಂದು ಉತ್ಪನ್ನ ಸಿಕ್ಕಿದಾಗೆ ಆಗ್ತದೆ, ಒಂದು ಗೊಬ್ಬರ ಕೂಡ ಹಾಗೆ ಆಗ್ತದೆ. ಇಲ್ಲಿ ಇದರಲ್ಲಿ 2 ಉತ್ಪನ್ನ. ಇಲ್ಲಿ ಕೆಂಪಗೆ ಕಾಣ್ತದೆ ನೋಡಿ, ಇದುವೇ ಪತ್ರೆ, ಇದರ ಒಳಗಡೆ ಬೀಜ ಕಾಣ್ತದೆ ನೋಡಿ, ಅದುವೇ ಗೋಟು. ಇದನ್ನು ಇನ್ನೇನು ಮಾಡಬೇಕು ಸ್ನೇಹಿತರೆ, ಇದನ್ನು ಹೀಗೆ ನಾವು ಈ ರೀತಿಯಲ್ಲಿ ಓಪನ್ ಮಾಡಬೇಕು. ಮಾಡಿ ಈ ಪತ್ರೆಯನ್ನು ಇದರಿಂದ ಬಿಡಿಸಬೇಕು. ಹೀಗೆ ನೋಡಿ ಚೆನ್ನಾಗಿ ಬಿಟ್ಟುಕೊಂಡಿದೆ. ಇದನ್ನೀಗ ಒಣಗಿಸಬೇಕು ನಾವು. ಬಿಸಿಲಿದ್ದರೆ ಬಿಸಿಲಲ್ಲಿ, ಇಲ್ಲದಿದ್ದರೆ ಏನಾದರೂ ಡ್ರೈಯರಲ್ಲಿ ಯಾಕೆ ಒಣಗಿಸ್ಬೇಕಂತ ಹೇಳಿದರೆ, ಈ ಜಾಯಿಕಾಯಿಯ ಒಂದು ವಿಶೇಷತೆ ಏನಂತ ಹೇಳಿದರೆ, ಇದು ಬಹುತೇಕ ನಮಗೆ ಕೈಗೆ ಫಸಲು ಬರುವುದು ಮಳೆಗಾಲದಲ್ಲಿ ಒಣಗಿಸುವುದು ಹೇಗೆ, ಅದೇ ಒಂದು ಸಮಸ್ಯೆ. ಅದಕ್ಕಾಗಿ ನಾವು ಒಂದು ಸಣ್ಣ ಮಟ್ಟಿನ ಡ್ರೈಯರನ್ನು ಮಾಡಬೇಕಾಗ್ತದೆ. ಇದೊಂದು ಮಾತ್ರ ಒಂದು ಸಮಸ್ಯೆ ಅಂತ ಹೇಳ್ತೇನೆ ನಾನು, ಆದರೆ ಅದು ಸಮಸ್ಯೆ ಅಲ್ಲ. ನಿಜವಾಗಿ ಡ್ರೈಯರ್ ಮಾಡಿದರೆ ನಮಗೆ ಎಲ್ಲವನ್ನು ಮಳೆಗಾಲದಲ್ಲಿ ಒಣಗಿಸುವಂಥ, ಅದು ತೆಂಗಿನಕಾಯಿಂದ ಹಿಡಿದು ಯಾವುದೇ ರೀತಿಯ ಮೆಣಸಿನಿಂದ ಹಿಡಿದು ನಮಗೆ ಒಣಗಿಸಬೇಕಂತ ಯಾವುದಿದೆ ಎಲ್ಲವನ್ನು ಒಣಗಿಸ್ಕೊಳ್ಬೋದು. ಕೇವಲ ಜಾಯಿಕಾಯಿಯನ್ನೇ ಒಣಗಿಸಬೇಕಂತ ಏನಿಲ್ಲ. ಹಾಗಾಗಿ ಒಂದು ಡ್ರೈಯರ್ ಇದ್ದರೆ ಅದರಿಂದ ಲಾಭ ಕೂಡ ತುಂಬ ಇದೆ. ಹೀಗೆ ಒಣಗಿಸಿದ ನಂತರ ಇದನ್ನು ಮಾರುಕಟ್ಟೆಗೆ ಕೊಂಡೋಗಿ ಮಾರುವುದು. 1 kg ಈ ಪತ್ರೆಗೆ ಈಗ ಸದ್ಯದ ದರ 1500 ರೂಪಾಯಿ ರೇಟ್ ಇದೆ ಸ್ನೇಹಿತರೆ. ಈ ಗೋಟಿಗೆ ಕೆ ಜಿಗೆ 400 ರೂಪಾಯಿ ಇದೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ಏನಂತ ಹೇಳಿದರೆ, ಮಾರುಕಟ್ಟೆ ಕುಸಿತ ಆಗಲಿಕ್ಕಿಲ್ವಾ ಅಂತ. ಮಾರುಕಟ್ಟೆ ಕುಸಿತ ಆಗಲಿಕ್ಕಿಲ್ಲ ಅಂತ ಒಂದು ಹೇಳಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ, ಈ ಗಿಡದ ದರ ಸ್ನೇಹಿತರೆ, ಒಂದು ಗಿಡಕ್ಕೆ 400 ರೂಪಾಯಿ ಇರೋಗಿದೆ. ಗ್ರಾಫ್ಟ್ ಮಾಡಿದ್ದು ಅಂದರೆ ಕಸಿ ಮಾಡಿದ ಗಿಡಕ್ಕೆ. ಕಸಿ ಮಾಡುವುದು ಯಾಕೆ ಅಂತ ಮುಂದೆ ಹೇಳ್ತೇನೆ. ಈ 400 ರೂಪಾಯಿ ದರ ಇದ್ದ ಕಾರಣ ಒಟ್ಟಾರೆಯಾಗಿ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಸೀಮಿತ ಮಟ್ಟದಲ್ಲೇ ಕೃಷಿ ಇರುವುದರಿಂದ ನಿಮಗೆ ಮಾರುಕಟ್ಟೆಯಲ್ಲಿ ಇದು ಸಾಕಷ್ಟು ಲಭ್ಯತೆ ಕೂಡ ಇಲ್ಲ. ಹಾಗಾಗಿ ನಿಮಗೆ ದರ ಕುಸಿತ ಆಗುವ ಪ್ರಶ್ನೆ ಬರುವುದಿಲ್ಲ. ಸಾಂಬಾರ ಬೆಳೆ ಅಂದರೆ ಏಲಕ್ಕಿ, ಕರಿಮೆಣಸು ಇಂಥದ್ದು ಸಾಲಿಗೆ ಸೇರುವಂಥ ಒಂದು ಉತ್ಕೃಷ್ಟವಾದಂತಹ ಪರಿಮಳಕ್ಕೆ ಉಪಯೋಗಿಸುವಂತಹ, ನಮ್ಮ ಅಡುಗೆಗೆ ಪರಿಮಳಕ್ಕೆ ಉಪಯೋಗಿಸುವಂಥ ಒಂದು ವಸ್ತು ಇದು. ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿ ಆದ ಕಾರಣ ಅದಕ್ಕೆ ಎಷ್ಟು ದರ ಇದ್ದರೂ ನಮಗೆ ಅದು ಲಾಭವೇ. ಅದನ್ನು ನಾವು ತಿಳ್ಕೊಳ್ಬೇಕು. ಒಟ್ಟಾರೆಯಾಗಿ ನಮ್ಮ ಜಮೀನಿನಿರುವ ಖಾಲಿ ಜಾಗವನ್ನು ಒಂದು ಸದುಪಯೋಗ ಮಾಡೋದು ಅಷ್ಟೇ. ಇನ್ನು ಕೊಯ್ಲು ಮಾಡಬೇಕು. ಎಲ್ಲ ಹಣ್ಣಾಗ್ತಾ ಬಂದಿದೆ ನೋಡಿ, ಎಲ್ಲ ಕಡೆ ಕಾಣ್ತದೆ ನಿಮಗೆ. ಬೇರೆ ಬೇರೆ ಕಾಯಿಗಳು ಬಿರಿತಾ ಬಂದಿದೆ. ಈಗ ಬಿಸಿಲಿದ್ದ ಕಾರಣ ಸುಲಭದಲ್ಲಿ ಒಣಗಿಸ್ಬೋದು. ಇದರಲ್ಲಿ 2 ರೀತಿಯ ಗಿಡಗಳು ಬರ್ತದೆ. ಒಂದು ಗಂಡು ಗಿಡ ಅಂತ ಬೇರೆಯೇ ಬರ್ತದೆ, ಹೆಣ್ಣು ಗಿಡ ಅಂತ ಕೂಡ ಬೇರೆಯೇ ಬರ್ತದೆ. ಇದೊಂದು ಇದರ ವಿಶೇಷತೆ. ಎಷ್ಟು ಕಾಯಿದೆ ಅಂತ ನೋಡಿ. ಇದರಲ್ಲಿ ಒಂದು ಗಿಡದಲ್ಲಿ ಕಮ್ಮಿ ಅಂತ ಹೇಳಿದರು ಒಂದು 2000 ರೂಪಾಯಿದು ಉತ್ಪನ್ನ ಈಗಲೇ ಸಿಗ್ತದೆ ಸ್ನೇಹಿತರೆ. ಇದಕ್ಕೆ 5 ವರ್ಷ ಪ್ರಾಯ. ಇದು ನನಗೆ 3 ವರ್ಷದಿಂದಲೂ ಇಳುವರಿ ಬರ್ತಾಯಿದೆ ನೋಡಿ. ಇಲ್ಲಿ ನಿಮಗೆ ಕಾಣ್ಬೋದು ಯಾವುದೇ ಕಾಯಿಗಳಿಲ್ಲದ್ದು ಇದು ಗಂಡು ಗಿಡ. ಇದರಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇದರಲ್ಲಿ ಹೂಗಳೇ ಬರುವುದು ನೋಡಿ, ಎಷ್ಟು ಹೂವಿದೆ ಅಂತ ನೋಡಿ. ಇಲ್ಲಿ ನೋಡಿ. ಆದರೆ ಇದರಲ್ಲಿ ಕಾಯಿಗಳು ಮಾತ್ರ. ಇಲ್ಲಿ ಗಂಡು ಮತ್ತು ಹೆಣ್ಣುಗಳ ಮಿಲನ ಆಗಬೇಕು ನೋಡಿ, ಪರಾಗಸ್ಪರ್ಶ ಆಗಬೇಕು ನೋಡಿ. ಈ ಗಂಡು ಗಿಡ ಮತ್ತು ಹೆಣ್ಣು ಗಿಡ ಇದು ಸಪ್ರೇಟ್ ಬೇರೆ ಬೇರೆಯೇ ಆದ ಕಾರಣ ಎಲ್ಲಿಯಾದರೂ ನಿಮ್ಮ ತೋಟದಲ್ಲಿ ಗಂಡು ಗಿಡ ಇಲ್ಲದಿದ್ದರೆ ಹೆಣ್ಣು ಗಿಡದಲ್ಲಿ ಕೂಡ ಕಾಯಿಗಳಾಗೋದಿಲ್ಲ. ಯಾಕಂತ ಹೇಳಿದರೆ ಪರಾಗಸ್ಪರ್ಶ ಅತಿ ಮುಖ್ಯವಾಗಿರ್ತದೆ. ಕೆಲವರು ಹೇಳ್ಬೋದು ಇದು ಮೊಳಕೆ ಬರೋದಿಲ್ವಾಗ, ನಮಗೆ ಕಸಿ ಯಾಕೆ ಬೇಕು ಅಂತ. ಹೌದು ಸ್ನೇಹಿತರೆ, ಈ ಕಾಯನ್ನು ಬಿತ್ತನೆ ಮಾಡಿದರೂ ಇದು ಮೊಳಕೆ ಬಂದು ಗಿಡ ಆಗ್ತದೆ. ಆದರೆ ಇದರಲ್ಲಿ ಹುಟ್ಟುವ ಗಿಡ ಗಂಡ ಹೆಣ್ಣಂತ ನಮಗೆ ಹೇಗೆ ಗೊತ್ತಾಗ್ತದೆ? ಅದೊಂದು ಸಮಸ್ಯೆ. ಇಲ್ಲದಿದ್ದರೆ ನಮಗೆ ಗ್ರಾಫ್ಟೇ ಆಗಬೇಕಂತ ಏನಿರಲಿಲ್ಲ. ಈ ಬೀಜದಿಂದ ಹುಟ್ಟುವ ಗಿಡದಲ್ಲಿ ಅದು ಎಷ್ಟು ಗಂಡು ಹುಡ್ತದೆ ಎಷ್ಟು ಹೆಣ್ಣು ಹುಡ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ತೋಟದಲ್ಲಿ ನಾಟಿ ಮಾಡಿದ ನಂತರ ನಮಗೆ ಅದು ಗಂಡು ಗಿಡ ಆಗಿದ್ದರೆ ಅದು ನಷ್ಟವೇ ಅಲ್ವಾ. ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ, ಈ ಬಿತ್ತನೆ ಬೀಜವನ್ನು ಮೊಳಕೆ ಬರಿಸಿ ಗಿಡ ಮಾಡಿದರೆ ಅದರಲ್ಲಿ ಕಾಯಿ ಬರಬೇಕಾದ್ರೆ ಒಂದು 5-6 ವರ್ಷ ಕಾಯಬೇಕು. ಅಷ್ಟು ಸಮಯ ವೇಸ್ಟ್ ಆಗ್ತದೆ. ಅಷ್ಟಲ್ಲದೆ ಗಂಡು ಗಿಡ ನಮಗೆ ತೋಟದಲ್ಲಿ 1-2 ಇದ್ದರೆ ಸಾಕು. ಈಗ ನಾವೊಂದು 100 ಬಿತ್ತನೆ ಬೀಜದ ಗಿಡವನ್ನು ನಾಟಿ ಮಾಡಿ ಅದರಲ್ಲಿ 50 ಗಂಡು ಹುಟ್ಟಿದರೆ ನಮಗೆ ಅಷ್ಟು ಜಾಗ ವೇಸ್ಟು, ಅಷ್ಟು ಸಮಯ ವೇಸ್ಟ್ ಅಲ್ವಾ. ಅದಕ್ಕಾಗಿ ಗ್ರಾಫ್ಟು ಕಸಿ ಗಿಡವನ್ನು ಮಾಡೋದು. ಹೆಣ್ಣು ಗಿಡದಿಂದ ಆಯ್ಕೆ ಮಾಡಿದ ಗ್ರಾಫ್ಟ್ ಮಾಡಿದ ಗಿಡಗಳು ಹೆಣ್ಣೆ ಆಗಿಯೇ ಇರ್ತದೆ, ಗಂಡು ಗಿಡದಿಂದ ಮಾಡಿದ್ದು ಗಂಡೇ ಆಗಿರ್ತದೆ. ನಮಗೆ ಅಲ್ಲಿ ನರ್ಸರಿಯಲ್ಲಿ ಗಂಡು ಗಿಡ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ, ಹೆಣ್ಣು ಗಿಡವನ್ನು ನಾವು ಸಾಕಷ್ಟು ನಾಟಿ ಮಾಡ್ತೇವೆ. ಈ ಜಾಯಿಕಾಯಲ್ಲಿ ಕೂಡ ತುಂಬ ತಳಿಗಳಿದೆ. ಆದರೆ ನಮ್ಮ ಊರಿನಲ್ಲಿ ಒಂದು ನರ್ಸರಿ ಇದೆ ಸ್ನೇಹಿತರೆ, ದೊಡ್ಡ ನರ್ಸರಿ. ಅದರಲ್ಲಿ ಅತ್ಯುತ್ಕೃಷ್ಟವಾದ ಒಂದು ತಳಿ ನಿಮಗೆ ಸಿಗ್ತದೆ. ಅದು ಪೇಟೆಂಟ್ ಪಡ್ಕೊಂಡ ತಳಿ. ಇದರಲ್ಲಿ ಒಳ್ಳೆಯ ರೀತಿಯ ಇಳುವರಿ ಬರ್ತಾಯಿದೆ ನೋಡಿ. ಕಾಯಿಗಳ ಸಂಖ್ಯೆಯನ್ನು ನೀವು ಗಮನಿಸಿ. ಇದು ಕೇವಲ 5 ವರ್ಷ ಪ್ರಾಯದ್ದು. ನನಗೆ 3 ವರ್ಷದಲ್ಲೇ ನನಗೆ ಇಳುವರಿ ಬರಲಿಕ್ಕೆ ಪ್ರಾರಂಭ ಆಗಿದೆ. ನಮಗೆ ಮೊದಲನೇ ವರ್ಷವೇ ಸಾಕಷ್ಟು
ಕಾಯಿಗಳು ಬಂದರೆ ನಮಗೆ ಗಿಡದ ಖರ್ಚು ಬಂದೇ ಬರ್ತದೆ. ಗಿಡ ನಾಟಿ ಮಾಡಿದ್ದು ಮತ್ತು ಗಿಡದ ಖರ್ಚು ನಮಗೆ ಬಂದೇ ಬರ್ತದೆ. ಆಮೇಲೆ ಪ್ರತಿ ವರ್ಷವೂ ಕಾಯಿಗಳು ಬರ್ತಾ ಇರ್ತದೆ, ನಮಗೆ ಲಾಭವೇ ಲಾಭ. ಇನ್ನೊಂದು ಹೇಳ್ಬೋದು ಸ್ನೇಹಿತರೆ, ಇದರ ಆಯುಷ್ಯ ಎಷ್ಟು ಅಂತ. ಈಗ ನೋಡಿ, ನಮ್ಮ ಅಡಿಕೆಗೆ 30ರಿಂದ 40-50 ವರ್ಷ ಇರ್ತದೆ ಆಯುಷು. ಆದರೆ ಈ ಜಾಯಿಕಾಯಿಗೆ 100 ವರ್ಷ ಆಯುಷು ಇರ್ತದೆ ಸ್ನೇಹಿತರೆ. ಹಾಗಾಗಿ ನಿರಂತರವಾಗಿ ಅದು ಫಸಲು ಕೊಡ್ತಾ ಬರ್ತದೆ. ಇನ್ನೊಂದು ಈ ಗ್ರಾಫ್ಟಿನ ಒಂದು ವಿಶೇಷತೆ ಏನಂತ ಹೇಳಿದರೆ, ಇದು ಸಾಕಷ್ಟು ಎತ್ತರ ಹೋಗುವುದಿಲ್ಲ, ಅಗಲ ಹೋಗ್ತದೆ. ಹಾಗಾಗಿ ನಮಗೆ ಕೊಯ್ಲು ಮಾಡಲಿಕ್ಕೂ ಸುಲಭ. ಬಿತ್ತನೆ ಬೀಜದಿಂದ ಮಾಡಿದ ಗಿಡ ಅದು ನೇರ ಹಬ್ತಾ ಹೋಗ್ತದೆ ಮೇಲೆಗಡೆ. ನಮಗೆ ಅಡಿಕೆ ಗಿಡಕ್ಕೂ ಸಮಸ್ಯೆ ತಂದೊಡ್ತದೆ, ಮತ್ತು ನಮಗೆ ಕೊಯ್ಲು ಮಾಡಲಿಕ್ಕೂ ಕಷ್ಟ ಆಗ್ತದೆ. ಅಷ್ಟಲ್ಲದೆ ಈ ಕಾಯಿಗಳ ಗುಣಮಟ್ಟ ನೋಡಿ, ಈ ಪತ್ರೆ ಇದೆಯಲ್ಲ, ಇದು ಈ ಗ್ರಾಫ್ಟಲ್ಲಿ ನೋಡಿ, ಇವರ ಈ ತಳಿಯ ವಿಶೇಷತೆ ಏನಂತ ಹೇಳಿದರೆ, ಇಲ್ಲಿ ನೋಡಿ ಎಷ್ಟು ದಪ್ಪದಲ್ಲಿದೆ ಈ ಪತ್ರೆ. ದಪ್ಪದಲ್ಲಿದ್ದಷ್ಟು ನಮಗೆ ತೂಕ ಜಾಸ್ತಿ ಬರ್ತದೆ. ಆದರೆ ಕೆಲವು ತಳಿಗಳಲ್ಲಿ ಏನಾಗ್ತದೆ, ಇದು ತೆಳುವಾಗಿರ್ತದೆ, ಈ ಪತ್ರೆ ಗುಣಮಟ್ಟ ಹೊಂದಿರುವುದಿಲ್ಲ. ಹಾಗಾಗಿ ನಿಮಗೆ ಕಾಯಿಗಳು ಎಷ್ಟಿದ್ರೂ ಕೂಡ ತೂಕ ಬರುವುದಿಲ್ಲ. ಈ ಕಾಯಿ ಹಾಗೆ, ಈ ಗೋಟ್ ಅಂತ ಹೇಳ್ತೇವೆ ನೋಡಿ, ಇದು ಕೂಡ ಒಳ್ಳೆ ಭಾರ ಇದೆ, ಒಳ್ಳೆಯ ಗುಣಮಟ್ಟದ ತಳಿ ಇದು. ಹಾಗಾಗಿ ಯಾರಿಗಾದರೂ ಬೇಕಿದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಗಿಡಗಳನ್ನು ಪಡೆದುಕೊಳ್ಬೋದು. ಆ ನರ್ಸರಿಯ ಮಾಹಿತಿಯನ್ನು ನಾನು ಕೊಡ್ತೇನೆ, ಅಲ್ಲಿಂದ ಬಂದು ನೀವು ಗಿಡಗಳನ್ನು ಖರೀದಿ ಮಾಡ್ಬೋದು. ಒಂದು ಗಿಡಕ್ಕೆ 400 ರೂಪಾಯಿವರೆಗೆ ದರ ಇದೆ ಸ್ನೇಹಿತರೆ. ಇನ್ನು ನನ್ನ ತೋಟದ ವಿಶೇಷತೆ ಏನಂತ ಹೇಳಿದರೆ, ಈ 5 ವರ್ಷದ ಗಿಡ ಆದ್ರೂ ಕೂಡ ನಾನು ಇಷ್ಟರವರೆಗೆ ಒಂದೇ ಒಂದು ತುಂಡು ಗೊಬ್ಬರ ಯಾವುದು ಕೂಡ ಕೊಟ್ಟಿಲ್ಲ ಸ್ನೇಹಿತರೆ. ಅದು ರಾಸಾಯನಿಕ ಇರಲಿ, ಸಾವಯವ ಇರಲಿ, ಏನೇ ಇರಲಿ. ನನ್ನ ಅಡಿಕೆ ತೋಟದಲ್ಲಿ ನಾನು ಯಾವುದೇ ರೀತಿಯ ಗೊಬ್ಬರ ಕೊಡದೆ ಕೃಷಿ ಮಾಡ್ತಾಯಿದ್ದೇನೆ ನೋಡಿ, ಅದೇ ರೀತಿ ಇದಕ್ಕೂ ಕೂಡ. ಯಾಕಂತ ಹೇಳಿದರೆ, ಎಲ್ಲ ಕಳೆಗಳನ್ನು ಬೆಳೆಸಿ, ಎಲ್ಲ ಕಳೆಗಳ ಕಸಕಡ್ಡಿಗಳನ್ನು ಇಲ್ಲಿ ತ್ಯಾಜ್ಯಗಳಾಗಿ ಬಿದ್ದ ನಂತರ ಅದೇ ತ್ಯಾಜ್ಯದಿಂದ ನಮ್ಮ ಎರೆಹುಳಗಳು ಎಲ್ಲ ಆಹಾರವನ್ನು ಸೇವಿಸಿ ಇಲ್ಲಿ ಗೊಬ್ಬರ ಸೃಷ್ಟಿಯಾಗಿದೆ. ನೋಡಿ, ಇಲ್ಲಿ ನಿಮಗೆ ಕಾಣ್ಬೋದು ಜಾಯಿಕಾಯಿ ಗಿಡದ ಅಡಿಭಾಗವನ್ನು ನೀವು ಗಮನಿಸಿ. ಅದರ ಎಲೆಗಳೇ ಸಾಕಷ್ಟು ಬೀಳ್ತದೆ, ಸಾಕಷ್ಟು ಗೊಬ್ಬರ ಆಗ್ತದೆ. ನೋಡಿ ಎಷ್ಟು ರೀತಿಯ ಉತ್ತಮ ಗುಣಮಟ್ಟದಲ್ಲಿ ಇಲ್ಲಿ ಮಣ್ಣಿದೆ ಅಂತ. ಇನ್ನು ಗೊಬ್ಬರ ಕೊಡುವ ಅಗತ್ಯ ಇದೆಯಾ ನಮಗೆ? ನಾವು ಪ್ರತಿ ವರ್ಷವೂ 10, 50, 100 ಗಿಡ ಹಾಕಬೇಕಂತ ಇಲ್ಲ. ಹಣಕಾಸಿನ ಸಮಸ್ಯೆ ಇದ್ದವರು ವರ್ಷಕ್ಕೆ ಒಂದು 10 ಗಿಡವನ್ನು ನಮ್ಮ ಅಡಿಕೆ ತೋಟದ ಒಳಗಡೆ ನಾಟಿ ಮಾಡ್ತಾ ಬರ್ಬೋದು. ಒಮ್ಮೆಲೆ ಏಕಕಾಲದಲ್ಲಿ ಸಾಲ ಮಾಡಿ ತಂದು ಹಾಕಬೇಕಂತ ಇಲ್ಲ. ಅವರವರ ಶಕ್ತಿಯನುಸಾರ 5 ಗಿಡ, 10 ಗಿಡ, 1 ಗಿಡ ಈ ರೀತಿಯಲ್ಲಿ ನಾಟಿ ಮಾಡ್ಕೊಂಡು ಬರ್ಬೋದು. ನೋಡಿ ಸ್ನೇಹಿತರೆ, ಯಾವುದೇ ಖರ್ಚು ವೆಚ್ಚ ಇಲ್ಲದೆ ನೇಂದ್ರ ಬಾಳೆ ಗಿಡ ನೆಟ್ಟಿದ್ದೆ. ನೋಡಿ, ಈಗ ಬಾಳೆಗೊನೆ ಹಾಕಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇಲ್ಲಿ ನಾನು ಕೇವಲ ಒಂದು ಕಂದುಗಳಿಗೆ ಮಾತ್ರ ಹಣ ಖರ್ಚು ಮಾಡಿದ್ದು. ಅಂದರೆ ಬಾಳೆಕಂದು ಅಂತ ಹೇಳಿದರೆ ಸಣ್ಣ ಗಡ್ಡೆ ರೂಪದಲ್ಲಿ ಇರ್ತದೆ ನೋಡಿ, ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ, ಸಣ್ಣ ಸಣ್ಣ ಮರಿಗಳು, ಬಾಳೆಯ ಮರಿಗಳು. ಇಂಥದ್ದಕ್ಕೆ ನಾನು ಒಂದು ಕಂದುಗೆ 20 ರೂಪಾಯಿಗೆ 250 ಕಂದನ್ನು ನಾನು ತಂದು ಹಾಕಿದ್ದೇನೆ ಸ್ನೇಹಿತರೆ. ಇಲ್ಲಿ ನಾಟಿ ಮಾಡಿದ್ದೇನೆ. ಕೇವಲ ಸಣ್ಣ ಸಣ್ಣ ಗುಂಡಿ ಮಾಡಿ, ಯಾವುದೇ ಹೆಚ್ಚು ಕೂಲಿ ಕೆಲಸ ಆಗಲಿ ಏನೂ ಮಾಡಲಿಲ್ಲ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಗೊಬ್ಬರ ಕೂಡ ಇಷ್ಟವರೆಗೆ ಕೊಡಲಿಲ್ಲ ಸ್ನೇಹಿತರೆ. ಆದರೆ ಒಳ್ಳೆಯ ಗುಣಮಟ್ಟದಲ್ಲಿ ಹೆಚ್ಚಿನ ಎಲ್ಲ ಗಿಡಗಳಿದೆ. ಎಲ್ಲವೂ ಇದೆ ಅಂತಲ್ಲ, ಹೆಚ್ಚಿನ ಎಲ್ಲ ಗಿಡಗಳಿದೆ. ಆದರೆ ಇಲ್ಲಿ ನಾವು ನೋಡಬೇಕಾದೇನಂತ ಹೇಳಿದರೆ, ಇದರ ಖರ್ಚು ವೆಚ್ಚ ಎಷ್ಟು ಅಂತ ಅಷ್ಟೇ. ನಾವು ಇದ್ದಬದ್ದ ಜಾಗದಲ್ಲಿ ಎಲ್ಲ ಕೇವಲ ಅಡಿಕೆ ಗಿಡಗಳನ್ನೇ ನಾಟಿ ಮಾಡಿದರೆ ನಮಗೆ ಭವಿಷ್ಯದಲ್ಲಿ ಅಡಿಕೆಗೆ ರೇಟು ಹೆಚ್ಚು ಆಗ್ಬೋದು, ಕಮ್ಮಿ ಆಗ್ಬೋದು, ಅದು ಬೇರೆ ವಿಷಯ. ಆದರೆ ವಿಧದ ಕೃಷಿಗಳಿದ್ದರೆ ನಮಗೂ ಕೂಡ ಒಂದೇ ರೀತಿಯ ಕೃಷಿಯನ್ನು ನೋಡಿ ನೋಡಿ ಸಾಕಾಗಿರ್ತದೆ. ವಿವಿಧ ರೀತಿಯ ಕೃಷಿಯನ್ನು ನೋಡಿದಾಗ ನಮಗೆ ಅದರ ಒಂದು ಬದಲಾವಣೆ ಮನಸ್ಸಿಗೆ ತುಂಬ ಖುಷಿ ಕೊಡ್ತದೆ. ನೋಡಿ, ನನ್ನಲ್ಲಿ ಈಗ ಮುಖ್ಯವಾಗಿ ಬಾಳೆ ಕೃಷಿ, ಅಡಿಕೆ ಕೃಷಿ, ರಬ್ಬರ್ ಕೃಷಿ ಎಲ್ಲ ಇದೆ. ಹಾಗಾಗಿ ಒಂದೇ ರೀತಿಯ ಕೃಷಿ ಮಾಡಿ ನಮಗೆ ಬೇಜಾರಾಗೋದಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಇಷ್ಟು ಗುಣಮಟ್ಟದಲ್ಲಿರುವ ಬಾಳೆ ಗಿಡವನ್ನು ನೋಡಿದರೆ ಅದು ಕೂಡ ಯಾವುದೇ ರೀತಿಯ ಗೊಬ್ಬರವನ್ನು ಹಾಕದೆ, ಇಲ್ಲಿ ಇರುವ ವಿಷಯ ಅಷ್ಟೇ, ಇದಕ್ಕೆ ಯಾವುದೇ ರೀತಿಯ ಒಂದು ರಾಸಾಯನಿಕ ಗೊಬ್ಬರ ಆಗಲಿ ಸಾವಯವ ಗೊಬ್ಬರ ಆಗಲಿ ಹಾಕಲಿಲ್ಲ ಸ್ನೇಹಿತರೆ. ಇಲ್ಲಿ ಕೇವಲ ಕಳೆಗಳನ್ನು ಮಾತ್ರ ಬೆಳೆಸಿ ಅಥವಾ ಉಳಿಸ್ಕೊಂಡು ಅಂತ ಹೇಳ್ಬೋದು. ಈ ಬಾಳೆ ಗಿಡವನ್ನು ನೆಟ್ಟ ನಂತರ ಇಲ್ಲಿ ನಾನು 1 ರೂಪಾಯಿಯ ಖರ್ಚು ಕೆಲಸವನ್ನು ಮಾಡಿಸಲಿಲ್ಲ. ಆ ಬಾಳೆ ನೆಟ್ಟಾಗಿನಿಂದ ನಾನು ಯಾವುದೇ ರೀತಿಯಲ್ಲೂ ಇಲ್ಲಿ ಕಳೆಯನ್ನು ನಿಯಂತ್ರಣನೇ ಮಾಡಲಿಲ್ಲ. ಯಾಕಂತ ಹೇಳಿದರೆ ನನಗೆ ಇಲ್ಲಿ ಕಳೆ ತೆಗೆಯುವ ಅಗತ್ಯನಿಲ್ಲ. ಯಾಕಂತ ಹೇಳಿದರೆ ಅಡಿಕೆಯಲ್ಲಿ ಆದರೆ ನಮಗೆ ಅಡಿಕೆ ಹಾಕಬೇಕು ಅಂತ, ಇಲ್ಲಿ ಅಂಥದ್ದು ಯಾವುದೇ ಒಂದು ಪ್ರಶ್ನೆ ಇಲ್ಲ. ನಮಗೆ ಬಾಳೆ ಗೊನೆ ಹಾಕ್ತದೆ, ನಮಗೆ ಕಾಯಿ ಸಿಗ್ತದೆ. ನೋಡಿ, ಇದಕ್ಕೆ ಕೇವಲ ಒಂದು 10 ದಿನ ಆಯ್ತಷ್ಟೇ ಗೊನೆ ಹಾಕಿ. ಎಷ್ಟು ದಷ್ಟಪುಷ್ಟವಾದ ಗೊನೆ ಬಂದಿದೆ ಅಂತ ನೋಡಿ. ಬಾಳೆನೂ ಹಾಗೇನಿದೆ. ಇನ್ನು ಸಾಕಷ್ಟು ಬಾಳೆ ಗೊನೆ ಹಾಕಲಿಕ್ಕೆ ಬಾಕಿ ಇದೆ, ಈಗಷ್ಟೇ ಪ್ರಾರಂಭ ಆಗಿದೆ. ಇನ್ನು ಕೆಲವರಿಗೆ ಅನ್ನಿಸ್ಬೋದು, ಬಾಳೆಗೆ ಗೊಬ್ಬರ ಹಾಕದಿದ್ದರೆ ಬಾಳೆ ಒಂದು ಚೆನ್ನಾಗಿ ಬರ್ತದೆ, ಇದು ಆಗುವ ಹೋಗುವ ಮಾತಾ ಅಂತ. ಆದರೆ ನೀವು ಗಮನಿಸಬೇಕಾದ್ದು ಈ ಕಳೆಗಳ ಎಡೆಯಲ್ಲಿರುವ ಮಣ್ಣನ್ನು ಸ್ನೇಹಿತರೆ. ಇಲ್ಲಿ ನಿಮಗೆ ನೇರವಾಗಿ ತೋರಿಸ್ತೇನೆ ಇಲ್ಲಿರುವ ಮಣ್ಣು ಹೇಗಿದೆ ಅಂತ. ನೋಡಿ ಎಷ್ಟು ದಪ್ಪ ಕಳೆ ಇದೆ ಅಂತ ಹೇಳಿದರೆ. ನೋಡಿ, ಇಲ್ಲಿ ಸಾಕಷ್ಟು ತ್ಯಾಜ್ಯಗಳಿದೆ. ನಿಮಗೆ ಬಾಳೆ ಗಿಡದ ಬುಡವನ್ನೇ ತೋರಿಸ್ತೇನೆ ಮುಖ್ಯವಾಗಿ. ನೋಡಿ ಇಲ್ಲಿ ಹೇಗಿದೆ ಅಂತ. ಇಲ್ಲಿರುವ ಮಣ್ಣನ್ನು ನೀವು ಗಮನಿಸಿ ನೋಡಿ ಯಾವ ರೀತಿ ಇದೆ ಅಂತ. ನೋಡಿ
ಕೈಯಲ್ಲಿ ಎಷ್ಟು ಬೇಕಿದ್ರೂ ಬಾಚಿ ಬಾಚಿ ತೆಗಿಬೋದು. ನೋಡಿ ಯಾವ ರೀತಿ ಇದೆ ಮಣ್ಣು. ಸಾಕಷ್ಟು ಪೋಷಕಾಂಶಗಳು ಭರಿತವಾದಂತಹ ಮಣ್ಣು. ಯಾವುದೇ ರೀತಿ ನಾವು ಹೊರಗಿನಿಂದ ರಾಸಾಯನಿಕವಾಗಲಿ ಸಾವಯವವಾಗಲಿ ಕೊಡಲಿಲ್ಲ. ಎಲ್ಲಿಂದ ಬಂತು ಇಷ್ಟೆಲ್ಲ ಗೊಬ್ಬರ? ಈ ಕಳೆಗಳ ಎಲೆಗಳನ್ನು ತಿಂದು ಇಲ್ಲಿ ಕೋಟಿ ಕೋಟಿ ಜೀವಿಗಳಿರ್ತದೆ. ಅದೆಲ್ಲ ಈ ಮಣ್ಣಿನಲ್ಲಿ ಬೆರೆತುಕೊಂಡು ಅದರಲ್ಲಿ ಬದುಕಿಕೊಂಡು ನಮ್ಮ ಮಣ್ಣಿಗೆ ಅಥವಾ ನಮ್ಮ ಗಿಡಗಳಿಗೆ ಬೇಕಾದಂತಹ ಗೊಬ್ಬರವನ್ನು ಮಾಡಿಕೊಡ್ತದೆ ಸ್ನೇಹಿತರೆ. ಇಷ್ಟು ಶೂನ್ಯ ಬಂಡವಾಳ ಕೃಷಿ ಪದ್ಧತಿ ಅಂತ ಹೇಳಿದರೆ ನಾವು ಕೂಲಿ ಕೆಲಸ ಅಥವಾ ನಾವು ಬಂಡವಾಳ ಹೂಡಿಕೆ ಅತಿ ಕಡಿಮೆಯಲ್ಲಿರ್ತದೆ, ಕೆಲಸ ಮಾಡಿಸುವುದು ಕೂಡ ಅತಿ ಕಡಿಮೆ ಇರ್ತದೆ. ಗೊಬ್ಬರ ಆಗುವುದು ಹೇಗೆ ಅಂತ ಹೇಳಿದರೆ ಕಳೆಗಳನ್ನು ಉಳಿಸಿಕೊಂಡು, ಕಳೆಗಳು ಎಲೆಗಳು ಕಸಗಡ್ಡಿಗಳು ಎಲ್ಲವೂ ಜಮೀನಿಗೆ ಬಿದ್ದಾಗ ನಮ್ಮ ಜಮೀನಿನಲ್ಲಿರುವಂಥ ಎರೆಹುಳಗಳಾಗಲಿ ಗೆದ್ದಲುಗಳಾಗಲಿ ಕೋಟಿ ಕೋಟಿ ಜೀವಿಗಳಾಗಲಿ ಅದನ್ನು ತಿಂದುಕೊಂಡು ಹಿಕ್ಕೆಯನ್ನು ಹಾಕ್ತಾ ಅಲ್ಲೇ ಅದು ಜೀವಿಗಳು ಸಾಯ್ತಾ ಹುಟ್ಟುತ್ತಾ ಬದುಕ್ತಾ ಗೊಬ್ಬರವನ್ನು ರಚನೆ ಮಾಡ್ತಾ ಇರ್ತದೆ. ಅದನ್ನು ನಮ್ಮ ಬಾಳೆ ಗಿಡಗಳಾಗಲಿ ಯಾವುದೇ ಕೃಷಿಯಾಗಲಿ ಚೆನ್ನಾಗಿ ಹೀರಿಕೊಂಡು ಒಂದು ದಷ್ಟಪುಷ್ಟವಾದ ನಮಗೆ ಇಳುವರಿಯನ್ನು ಕೊಡ್ತದೆ, ಗೊನೆಯನ್ನು ಕೊಡ್ತದೆ, ನಮಗೆ ಒಳ್ಳೆಯ ಹಣವನ್ನು ಮಾಡಿಕೊಡ್ತದೆ. ನಾವೇನು ಮಾಡಲಿಕ್ಕಿಲ್ಲ. ಇನ್ನೊಂದು ಏನಂತ ಹೇಳಿದರೆ ಈ ಬಾಳೆಗೆ ಸ್ವಲ್ಪ ಗಾಳಿಯ ಸಮಸ್ಯೆ ಜಾಸ್ತಿ. ಅಂದರೆ ಮೃದು ಗಿಡ ಅಲ್ವ ಬಾಳೆ, ಅದಕ್ಕೂ ನಾನು ಒಂದು ಸಣ್ಣ ಮಟ್ಟಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ ಸ್ನೇಹಿತರೆ. ಏನಂತ ಹೇಳಿದರೆ ಇಲ್ಲಿ ನೋಡಿ, ನಾನು ಬಾಳೆಯ ಕಾಂಡದ ಬದಿಗೊಂದು ಹಗ್ಗದ ರಿಂಗನ್ನು ಮಾಡಿ 4 ಬದಿಗೂ ಎಳೆದು ಕಟ್ಟುವ ರೀತಿಯ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇನೆ, ಸಣ್ಣ ಮಟ್ಟಿದ್ದು. ನೋಡಬೇಕು, ಗಾಳಿಯ ಸಾಧಾರಣವಾದ ಗಾಳಿಯ ಒಂದು ಹೊಡೆತವನ್ನು ಇದು ತಡೆಯುವಂಥ ಶಕ್ತಿ ಇದೆ. ವಿಪರೀತ ಬಿರುಗಾಳಿ ಬಂದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ನೀವು ಗಮನಿಸಬೇಕಾದ್ದು ಏನಂತ ಹೇಳಿದರೆ, ನನಗೆ ಈ ಒಟ್ಟಾರೆ 250 ಬಾಳೆ ಗಿಡದ ಖರ್ಚು 5,000 ಸ್ನೇಹಿತರೆ. ಇದು ಮುಖ್ಯ. ಎಲ್ಲಿಯಾದರೂ ದೊಡ್ಡ ಗಾಳಿ ಬಂದು ಎಲ್ಲ ಬಾಳೆ ಗಿಡಗಳು ಮಗುಚಿ ಹೋದ್ರೂ ಕೂಡ ನನಗೆ ನಷ್ಟ ಆಗೋದು ಕೇವಲ 5,000 ರೂಪಾಯಿ. ಏನೂ ಅದೊಂದು ದೊಡ್ಡ ಮಟ್ಟದ ಖರ್ಚೇ ಅಲ್ಲ. ಆದರೆ ನಾವು ಸಾಕಷ್ಟು ಖರ್ಚು ಮಾಡಿ ಕೆಲಸವನ್ನು ಮಾಡಿಸಿ ಗೊಬ್ಬರವನ್ನು ಹಾಕಿ ಬೇಕಾದಷ್ಟು ಹಣವನ್ನು ವಿನಿಯೋಗಿಸಿ ಕೃಷಿ ಮಾಡಿ ಅದು ಗಾಳಿಗೆ ಮಗುಚಿ ಹೋದರೆ ನಮಗೆ ತುಂಬಲಾರದ ನಷ್ಟ ಆಗ್ತದೆ. ಕೆಲವರು ಸಾಲ ಮಾಡಿ ಕೂಡ ಕೃಷಿ ಮಾಡ್ತಾರೆ, ಅಂಥವರಿಗೆ ಸಾಲವನ್ನು ಭರಿಸಲಿಕ್ಕೆ ಆಗೋದಿಲ್ಲ. ಆದರೆ ಆ ರೀತಿ ಕೃಷಿ ಮಾಡಬೇಕಾಗಿಲ್ಲ, ಯಾವುದೇ ಖರ್ಚು ಮಾಡಿ ಕೃಷಿ ಮಾಡಬೇಕಾಗಿಲ್ಲ ಅಂತ ಹೇಳುವ ಪ್ರಯತ್ನ ಅಷ್ಟೇ ನಂದು. ನಾವು ಕೇವಲ ಜಮೀನಿದ್ದರೆ ಎಲ್ಲವನ್ನು ಅಡಿಕೆ ಮಾಡಿ ಕೂತ್ಕೊಳ್ಳೋದಲ್ಲ, ಬೇರೆ ಬೇರೆ ರೀತಿಯ ವಿವಿಧ ರೀತಿಯ ಕೃಷಿಗಳನ್ನು ಮಾಡಿ ವಿವಿಧ ರೀತಿಯಲ್ಲಿ ಕೃಷಿ ಇದ್ದರೆ ನಮಗೆ ವಿವಿಧ ರೀತಿಯ ಖುಷಿ ಸಿಗ್ತದೆ, ಬೇರೆ ಬೇರೆ ಸಮಯದಲ್ಲಿ ಹಣ ಸಿಗ್ತದೆ. ನಮಗೆ ವಾರಕ್ಕೆ ಬೇಕಾದಂಥ ಹಣವನ್ನೆಲ್ಲ ಈ ರೀತಿಯ ಕೃಷಿಯಿಂದ ಮಾಡ್ಬೋದು ಸ್ನೇಹಿತರೆ. ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ಇದನ್ನು ಯಾಕೆ ಈ ಕಂದುಗಳನ್ನು ತುಳಿಬೇಕಂತ ಹೇಳಿದರೆ, ಎಲ್ಲಿಯಾದರೂ ಈ ಕಂದುಗಳನ್ನು ಜಾಸ್ತಿ ಬೆಳವಣಿಗೆ ಬಿಟ್ಟರೆ ಈ ಮುಖ್ಯ ಬಾಳೆಯ ಪೋಷಕಾಂಶವನ್ನೆಲ್ಲ ಇದು ಹೀರಿಕೊಂಡು ಬೆಳೆಯುತ್ತದೆ. ಅದಕ್ಕೇನು ಮಾಡಬೇಕು ನಾವು, ಹೀಗೆ ಕಂದುಗಳು ಬಂದ ಹಾಗೆಯೇ ಅದನ್ನು ಹೀಗೆ ತುಳಿದು ನಾಶ ಅಂತ ಆಗೋದಿಲ್ಲ. ಯಾಕಂತ ಹೇಳಿದರೆ ಇದು ಗೊನೆಯನ್ನು ಕಡಿದ ನಂತರ ಈ ಕಂದುಗಳು ಇಲ್ಲಿ ದಷ್ಟಪುಷ್ಟವಾಗಿ ಬೆಳೆದಿರ್ತದೆ, ಒಳ್ಳೆಯ ಬಲಿಷ್ಠವಾದ ಮತ್ತೆ ಮುಂದೆ ಬಾಳೆ ಬರ್ತದೆ ಈ ರೀತಿಯಲ್ಲಿ ತುಳಿದರೆ. ಹಾಗಾಗಿ ಇದೇನು ನಾಶ ಅಂತ ಆಗೋದಿಲ್ಲ. ಆದರೆ ಇದನ್ನು ಬೆಳೀಲಿಕ್ಕೆ ಬಿಡಬಾರ್ದು. ಬೆಳೀಲಿಕ್ಕೆ ಬಿಟ್ಟರೆ ಈ ಮುಖ್ಯ ಬಾಳೆಯ ಪೋಷಕಾಂಶವನ್ನು ಹೀರಿಕೊಂಡು ಅದು ಕೂಡ ಬೆಳೀತದೆ. ಹಾಗಾಗಿ ಅಲ್ಲಿ ನಿಯಂತ್ರಣ ಮಾಡೋದು ಅಷ್ಟೇ, ಇದು ಮುಖ್ಯ ವಿಷಯ ಸ್ನೇಹಿತರೆ.